ವಶಿಷ್ಠರು ಹೋದ ಮೇಲೆ ರಾಮ ಮತ್ತೊಮ್ಮೆ ಸ್ನಾನ ಮಾಡಿ ಸೀತಾದೇವಿಯೊಳಗೆ ವಿಷ್ಣುವನ್ನ ಪೂಜೆ ಮಾಡ್ತಾನೆ, ಶ್ರೀಮನ್ನಾರಾಯಣನ ಪೂಜೆ ಮಾಡ್ತಾನೆ. ಇದು ಬಹಳ ಸಾಂಕೇತಿಕವಾಗಿರುವಂಥ ಕೆಲಸ. ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ನಾವು. ವಾಲ್ಮೀಕಿಗಳು ಬಾಯಿ ಬಿಟ್ಟರೆ ಹೇಳಿಬಿಡ್ತಾರೆ, ರಾವಣನ ವಧೆಗೋಸ್ಕರ ನಾರಾಯಣನೇ ರಾಮಚಂದ್ರನಾಗಿ ಹುಟ್ಟಿ ಬಂದ ಅಂತ ಹೇಳ್ತಾರೆ ಅಲ್ವಾ. ಅದು ವಾಲ್ಮೀಕಿಗಳ ಮಾತು. ಇಲ್ಲಿ ರಾಮ ಏನು ಮಾಡ್ತಾನೆ ಗೊತ್ತಾ, ತಾನು ಸೀತಾದೇವಿ ಜೊತೆ ಕೂಡಿ ನಾರಾಯಣನ ಪೂಜೆ ಮಾಡ್ತಾನೆ. ಯಾರು ನಾರಾಯಣ? ಅವನೇ ನಾರಾಯಣ. ಈಗ ಅವತಾರದಲ್ಲಿ ಬಂದಿದ್ದಾನೆ. ತಾನು ಅವತಾರದಲ್ಲಿದ್ದವನು ನಾರಾಯಣನ ಪೂಜೆ ಮಾಡ್ತಾನೆ. ತನ್ನನ್ನು ತಾನೇ ಪೂಜೆ ಮಾಡ್ಕೊಂಡಂಗೆ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಈ ಅವತಾರ ಅನ್ನೋದು ಒಂದು ಅಂಶ ಅಂತ ಒಂದು ಮಾತಿದೆ. ಅವತಾರ ಪೂರ್ತಿ ನಾರಾಯಣನೇ ಬರಲಿಕ್ಕಿಲ್ಲ, ಒಂದು ಅಂಶವಾಗಿ ಬರ್ತದೆ ಅಂತ. ಅಂಶ ದೊಡ್ಡದನ್ನು ಪೂಜೆ ಮಾಡಬೇಕಾದದ್ದು ಸರಿ ಅಂತ ಹೇಳ್ತಾರೆ. ಪೂಜೆ ಮಾಡಿದ ಮೇಲೆ ವಿಷ್ಣು ಗೃಹದಲ್ಲಿ ಹೋದ, ಮೌನ ವೃತ್ತದಲ್ಲಿರಬೇಕು. ನೆಲದ ಮೇಲೆ ದರ್ಬೆ ಹಾಕಿ ಚಾಪೆ ಹಾಕಿ ಸೀತೆ ಅವನ ಜೊತೆಗೆ ಮಲ್ಕೊಂಡ್ರು, ಇಬ್ಬರು ನಿದ್ದೆ ಮಾಡಿದರು. ಇಲ್ಲೊಂದು ಮಾತು ಬರ್ತದೆ, ಬೆಳಗ್ಗೆ ಬೇಗ ಹೇಳಬೇಕಲ್ಲ, ಇನ್ನು ಕೆಲಸ ಭಾಳ ಇದೆ, ಇನ್ನು ಹೋಮ ಕಾರ್ಯಗಳೆಲ್ಲಿದ್ದಾವೆ, ಅದಕ್ಕೆ ಇನ್ನೂ 2 ಯಾಮ ಇರಬೇಕಾದ್ರೆ ಅಂದರೆ ಸುಮಾರು ಬೆಳಗ್ಗೆ 3-3:30 ಆಗಿರಬೇಕು. ಎದ್ದುಬಿಟ್ಟು ರಾಮ ಎದ್ದ, ಸೀತೆ ಎಬ್ಸಿದ್ರು, ಹೊರಡ್ಬೇಕಿನ್ನು. ಹೊರಗೆ ಬಂದ ತಕ್ಷಣ ಈ ಮಹಾರಾಜರಿಗೆ 3 ಥರದ ಮಂದಿ ಇರ್ತಾರೆ. ಸೂತರು, ಮಾಗಧರು, ವಂದಿಗಳು ಅಂತ ಕೇಳಿರ್ಬೇಕು. ವಂದಿ ಮಾಗಧರು ಅಂತ ಹೇಳ್ತೀವಿ ನಾವೆಲ್ಲ. ಏನು ಹಂಗಂದರೆ ಅದು ಸೂತರು ಅಂತ ಇರ್ತಾರೆ. ಆ ಸೂತರು ಏನು ಮಾಡ್ತಾರೆ, ರಾಜ ಬಂದ ಅಂದರೆ ಅಥವಾ ದೊಡ್ಡವರು ಬಂದ ತಕ್ಷಣ ದೇವತಾ ಸ್ತೋತ್ರ ಹೇಳಲಿಕ್ಕೆ ಶುರು ಮಾಡ್ತಾರೆ. ದೇವರ ಸ್ತೋತ್ರಗಳನ್ನು ಹೇಳಬೇಕು, ಸೂತ್ರ ಕೆಲಸ. ಅದು ಮುಗಿದ ಮೇಲೆ ಮಾಗಧರು ಬರ್ತಾರೆ. ಮಾಗಧರು ಅಂದರೆ ಏನು ಹೇಳ್ತಾರೆ, ವಂಶಾವಳಿ ಹೇಳ್ತಾರೆ. ಹಿಂದಿನ ಕಾಲದಲ್ಲಿತ್ತು, ಓ ಇಂಥವ್ರ ಮಗ ಇವನು, ಅವನ ಮಗ ಇವನು, ಇವನ ಮಗ ಇವನು, ಇವನ ಮಗನ ಇವನು, ಅವ್ರ ಮೊಮ್ಮಗ ಇವನು, ಈಗ ಇವನು ರಾಜ ಆಗಿದ್ದಾನೆ ಅಂತ ಇಡೀ ವಂಶಾವಳಿಯನ್ನು ಹೇಳುವಂಥದ್ದು ಅವರಿರುವಂಥವ್ರು ಮಾಗಧರು ಅಂತ. ಇನ್ನು ವಂದಿಗಳು ಅಂತ ಇರ್ತಾರೆ. ನಾವು ಸಾಮಾನ್ಯ ವಂದಿ ಮಾಗಧರು ಅಂತ ಹೇಳ್ತೀವಿ ಅದನ್ನು. ವಂದಿಗಳೇನು ಕೆಲಸ ಮಾಡ್ತಾರೆ ಅಂದರೆ, ಓ ಅಂಥ ಯುದ್ಧದಲ್ಲಿ ಗೆದ್ದವನು ಇವನು, ಅವನು ಶೌರ್ಯ ವರ್ಣನೆ ಮಾಡೋದು. ರಾಜ ಅದೇ ರಾಜ ಹೇಳ್ತಾರೆ, ಭಯಂಕರ ಹೇಳ್ತೀವಲ್ಲ, ಅಂಥ ಯುದ್ಧ ಗೆದ್ದವನು, ಇವ್ರನ್ನ ಬಲಿಸಿದವನು, ಇವ್ರನ್ನ ಸೋಲಿಸಿದವನು ಅಂಥದ್ದನ್ನು ಹೇಳುವಂಥದ್ದು. ಇದೊಂದು ಪದ್ಧತಿ ಇತ್ತು ಅವಾಗ. ನೀ ಯಾವ ವಂಶಕ್ಕೆ ಸೇರಿದವನು, ಮತ್ತು ಎರಡನೇದು ನಿಮ್ಗೆ ಯಾವ ವಂಶಕ್ಕೆ ಸೇರಿದವನು ಮತ್ತು ಏನೇನು ಸಾಧನೆ ಮಾಡಿದ್ದೀರಿ ಅದು ಹೇಳಬೇಕು. ಅದು ಹೇಳೋದಕ್ಕೆ ಅವ್ರು ಹೇಳ್ತಿದ್ರು. ಅದು ಕೇಳಿಕೊಂಡು ಗಾಯತ್ರಿ ಜಪ ಮಾಡಿದ್ದಂತೆ. ತಿಳ್ಕೊಬೇಕಾದ್ದು, ಗಾಯತ್ರಿ ಮಂತ್ರ ಉಪದೇಶ ಮಾಡಿದವರು ಯಾರು ರಾಮನಿಗೆ? ಗಾಯತ್ರಿಯನ್ನು ಕಂಡು ಹಿಡಿದಂಥ ವಿಶ್ವಾಮಿತ್ರರೇ ಪಾಠ ಮಾಡಿದರು. ತಾಟಕಿ ವಧೆ ಕರ್ಕೊಂಡು ಹೋದಾಗ ಬಲ ಅತಿ ಬಲ ಶಕ್ತಿಗಳನ್ನು ಕೊಡೋದ್ರ ಜೊತೆಗೆ ಗಾಯತ್ರಿ ಮಂತ್ರ ಕಳಿಸಿದರು. ಗಾಯತ್ರಿ ಮಂತ್ರ ಆವಿರ್ಭಾವ ಆದದ್ದೇ ವಿಶ್ವಾಮಿತ್ರರಿಂದ. ಯಾರು ಗಾಯತ್ರಿ ಮಂತ್ರವನ್ನು ಕಂಡು ಹಿಡಿದ್ರೋ ಅದೇ ಮಹಾತ್ಮ ಇವರು ಗಾಯತ್ರಿ ಮಂತ್ರ ಉಪದೇಶ ಮಾಡಿದ್ದಾನೆ ರಾಮನಿಗೆ. ಎಂಥ ಪುಣ್ಯವಂತ. ಆ ಗಾಯತ್ರಿ ಮಂತ್ರ ಮಾಡಿ ವಿಗ್ರಹದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಪುಣ್ಯವಚನ ಆಗಬೇಕು. ಆಮೇಲೆ ವೇದಘೋಷ, ಮಂಗಳ ಧ್ವನಿ ಎಲ್ಲ ಆಗ್ತಾ ಇರುತ್ತೆ. ಆ ಮಂಗಳ ಧ್ವನಿ ಹೊರಗಡೆ ಕೇಳಿಸುತ್ತಲ್ಲ, ಅಯೋಧ್ಯ ವಾಸಿಗಳಿಗೆಲ್ಲ ಖುಷಿ ಆಯಿತು. ಓಹೋ, ಇನ್ನು ಶುರು ಆಯ್ತು, ಕಾರ್ಯಕ್ರಮ ಶುರು ಆಯಿತು, ಇನ್ನು ಬೆಳಗಾದ ಕೂಡಲೇ ಪಟ್ಟಾಭಿಷೇಕ ಆಗ್ತದೆ ಅಂತ ಆಯಿತು. ಅಲಂಕಾರ ಮಾಡಿದ್ದನ್ನೇ ಒಂದು ದೊಡ್ಡದಾಗಿ ಬರೆದಿದ್ದಾರೆ. ಸಣ್ಣ ಮಕ್ಕಳು ಕೂಡ ಸಂಭ್ರಮ ಮಾಡ್ತಿದ್ರಂತೆ, ರಾಮನಿಗೆ ಆಗ್ತದೆ ಇವತ್ತು ಪಟ್ಟಾಭಿಷೇಕ ಅಂಥೇಳಿ. ಹುಡುಗಿಯರು, ಹುಡುಗರು, ಮಕ್ಕಳು, ದೊಡ್ಡವರು, ಮುದುಕರು ಕಟ್ಟೆ ಮೇಲೆ ಕೂತು ಮಾತಾಡಬೇಕು. ಹೆಂಗಿರಬೇಕಲ್ಲ ಸಂಭ್ರಮ, ಅದು ನೋಡ್ಬೇಕು, ಅದನ್ನು ಕಾಯಬೇಕು. ಜೀವನದಲ್ಲಿ ಒಮ್ಮೆ ಆಗೋದಲ್ವಾ. ಆಗಲೇ ಹೇಳಿದೆ ನಾನು, ದಶರಥ ಎಷ್ಟು ವರ್ಷ ಬದುಕಿದ್ದವನು? 60,000 ವರ್ಷ ಬದುಕಿದ್ದ ಅಂತ ಹೇಳ್ತಾನೆ, ಅವನೇ ಹೇಳ್ಕೊತಾನೆ. ಯಾವತ್ತಾದದ್ದೋ ಪಟ್ಟಾಭಿಷೇಕ. ಅದಾದ್ಮೇಲೆ ಮೊದಲನೇ ಸಲ ಪಟ್ಟಾಭಿಷೇಕ ಆಗ್ತಾಯಿದೆ ನಮ್ಮ ಅಯೋಧ್ಯೆಯಲ್ಲಿ. ಅದು ನೋಡಬೇಕು, ಅದು ರಾಮನಿಗೆ ಆಗ್ತಾಯಿದೆ ಅಂತ ಹೇಳಿ ಎಲ್ಲರೂ ಬೆರಗುಪಟ್ಟು ತಮ್ಮ ಮನೆ ಮುಂದೆ ಕೂತಿದ್ದರಂತೆ, ಧೂಪ ಹಚ್ಚಿದ್ರಂತೆ, ಬೂರ್ವಣಿದೆಲ್ಲ ಆಗಬೇಕು ಅಂತ. ಅಂತೂ ದಶರಥ ಎಂಥ ಒಳ್ಳೆಯ ಮನುಷ್ಯಪ್ಪ, ತನ್ನ ಮಗನ ರಾಮನ್ನ ರಾಜ ಮಾಡ್ತಿದ್ದಾನೆ. ದಶರಥ ಒಳ್ಳೆಯವನೇ. ಅವ್ರು ಯಾಕೆ ದಶರಥ ಒಳ್ಳೆಯವನಂದರೆ ರಾಮನ್ನ ಪಟ್ಟಾಭಿಷೇಕಕ್ಕೆ ತರ್ತಾ ಇದ್ದಾನೆ. ಯಾಕಂದ್ರೆ ಮುಂದೆ ರಾಮ ಸಣ್ಣವನಿದ್ದಾನೆ, ಇನ್ನು ಭಾಳ ವರ್ಷ ಇರ್ತಾನೆ ಚಕ್ರವರ್ತಿ ಅಂತಾಗಿ. ಆದ್ದರಿಂದ ರಾಮ ಎಲ್ಲಿವರೆಗೂ ರಾಜ್ಯಭಾರ ಮಾಡ್ತಾನೋ ನಾವು ಕ್ಷೇಮ ಆಗಿರ್ತೀವಿ. ಆದ್ದರಿಂದ ಆ ವೈಗ ಆಗಲಿ ಅಂತ ತಿಳ್ಕೊಂಡು ಆಸೆ ಪಡ್ತಾಯಿದ್ರು ಜನ ಅನ್ನೋಲ್ಲಿಗೆ 6ನೇ ಸರ್ಗ ಕಂಪ್ಲೀಟ್ ಆಗುತ್ತೆ, ಮುಗಿತದೆ.